ನಮಸ್ಕಾರ ವೀಕ್ಷಕರೇ, ವಾಟ್ಸಪ್ ದುನಿಯಾ ತುಂಬ ಇನ್ಫಾರ್ಮೇಷನ್ಗಳು ಸಿಗ್ತಾ ಇದೆ. ಅದರಲ್ಲಿ ಇದು ಕೂಡ ಒಂದು. ಈ ವಿಷಯಗಳನ್ನ ತಿಳ್ಕೊಳ್ಳಬೇಕು ಅನ್ನೋರು ತಿಳ್ಕೊಳ್ಳಿ, ಇಲ್ಲ ಅನ್ನೋರು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಏಕೆಂದರೆ ತುಂಬ ಇನ್ಫಾರ್ಮೇಷನ್ಗಳು ನಮಗೆ ಅವಶ್ಯಕತೆ ಇರೋದು ಮಾತ್ರ ನಾನು ತಿಳಿಸುವಂಥ ಕೆಲಸ ಮಾಡ್ತೀನಿ. ಅದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಉಸಿರಾಡ್ತಾ ಇರುವಂಥ ಗಾಳಿ ಯಾವ ಮಟ್ಟಕ್ಕೆ ಡೇಂಜರಸ್ ಆಗಿದೆ ಅಂತ ತಿಳಿಸ್ತಾರೆ. ಒಂದು ಸಲ ನೋಡಿ. Now let's talk about Brian Johnson. He's an American tech entrepreneur and an anti-aging fanatic. He's 47 years old, that's his chronological age. But he has the heart of a 37-year-old, the skin of a 22-year-old, and the lungs of an 18-year-old. Because much of his time and money is dedicated to age reversal. He is up for all kinds of strange experiments. ಮಾತು ಕೇಳಿದ್ರಲ್ಲ, ಇವರು 47 ವರ್ಷ ಟೆಕ್ ಎಂಟರ್ಪ್ರೈನರ್ ಆದರೂ ಕೂಡ ಅವರ ಬಾಡಿ ಮೇಲಿರುವಂಥ ಒಂದೊಂದು ಆರ್ಗನ್ ಏಜು ಅನ್ನೋದು ತುಂಬ ಕಡಿಮೆ ಇದೆ. ಅಂದರೆ ನಾರ್ಮಲ್ ಮನುಷ್ಯರು ಆಯಸ್ಸು ಜಾಸ್ತಿ ಆದಾಗೆ ಬಾಡಿನಲ್ಲಿರುವಂಥ ಆರ್ಗನ್ಸ್ ಅಂದರೆ ಅಂಗಗಳ ಏಜು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಇವರ ಅಟ್ ಪ್ರೆಸೆಂಟ್ ಏಜು 47 ಆದರೂ ಇವರ ಹೃದಯದ ಏಜು 37, ಇನ್ನು ಬೇರೆ ಬೇರೆ ಅಂಗಗಳ ಏಜು ತುಂಬ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಇವರು ಅಂತ ರಿವರ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅಂದರೆ ಬಾಡಿನಲ್ಲಿರೋ ಅಂಗಗಳನ್ನ ಯಾವ ರೀತಿ ಜಾಸ್ತಿ ವಯಸ್ಸಾಗದೇ ಇರೋ ಹಾಗೆ, ಜಾಸ್ತಿ ಸ್ಟ್ರೈನ್ ಕೊಡದೇ ಇರೋ ಹಾಗೆ, ಅದನ್ನ ರಿಕವರಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ಗಳು ಮಾಡಿ ಇವರ ಏಜು ಆ ಲೆವೆಲ್ಗೆ ಇದೆ ಈಗ. Recently, Brian Johnson was in India, and within 3 days, he began to notice the changes, he says. His skin broke out in rashes, his eyes started watering, his throat was irritated. ಇವರು ಇಂಡಿಯಾಗೆ ವಿಸಿಟ್ ಮಾಡಿದ್ರು. ಯಾವುದೋ ಒಂದು ಟೆಕ್ನಿಕಲ್ ಇಂಟರ್ವ್ಯೂ ಇಲ್ಲ ಬೇರೆ ಬೇರೆ ಅದಕ್ಕೆ ಪ್ರೋಗ್ರಾಮ್ಗಳು ಇದ್ದೇ ಇರುತ್ತಲ್ಲ, ಅಂತ ಪ್ರೋಗ್ರಾಮ್ಗಳಲ್ಲಿ ಎಂಟರ್ಪ್ರಿನರ್ ಆಗಿರೋದ್ರಿಂದ ಜನರ ಜೊತೆ ಮೀಟ್ಸಪ್ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆ ರೀತಿ ಇಂಡಿಯಾಗೆ ಬಂದಿದ್ದಾಗ ಒಂದು 3 ದಿನದಲ್ಲಿ ಇವ್ರಿಗೆ ಅನುಭವ ಆಗಿದ್ದು ಇಂಡಿಯನ್ ವೆದರ್ ಯಾವ ತರ ಇದೆ. ನಾರ್ಮಲ್ ಆಗಿ ಇಂಡಿಯನ್ ವೆದರ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ದೇಶಗಳಿಂದ ಬರ್ತಾರೆ. ಇವರು ರಿವರ್ಸಲ್ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಈ ತರ ಆಯ್ತೋ ಇಲ್ಲ, ಅಟ್ ಪ್ರೆಸೆಂಟ್ ಇಂಡಿಯನ್ ನೇಚರ್ ಈ ತರ ಇದೆಯೋ ಇದು ಇರ್ಬೋದೇನೋ ಅದ್ರ ಬಗ್ಗೆ ಇವ್ರು ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಏನು ಅಂದ್ರೆ ಇವ್ರಿಗೆ 3 ದಿನಕ್ಕೆ ಗಂಟಲಿನಲ್ಲಿ ಸ್ವಲ್ಪ ತೊಂದರೆ, ಇನ್ನ ಬಾಡಿ ಇಚ್ಚಿಂಗ್ ಅಂದ್ರೆ ಚರ್ಮದ ಸ್ವಲ್ಪ ತೊಂದರೆಗಳು ಈ ತರ ಕಾಡೋದಕ್ಕೆ ಶುರು ಆಯ್ತು. ಏನಿದೆಲ್ಲ ಪ್ರಾಬ್ಲಮ್ಗಳು ಅಂತ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. Then he went on a podcast, but he cut the conversation short. He walked out of the podcast, recording midway. ಇನ್ನ ಸೆಂಟ್ರಲ್ ಒಂದು ಪಾಡ್ಕಾಸ್ಟ್ ನಡೀತಾ ಇತ್ತು. ಅದರಲ್ಲಿ ಇವರು ನನ್ನ ಕೈಲಿ ಇಲ್ಲಿ ಮಾತಾಡೋದಕ್ಕಾಗೋದಿಲ್ಲ, ಉಸಿರಾಡೋದು ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿಂದ ಎದ್ದು ಹೊರಟೋದ್ರು. ಆ ಮಟ್ಟಕ್ಕೆ ತೊಂದರೆ ಅನ್ನೋದು ಇವರ ಪ್ರೋಗ್ರಾಮ್ ಅಲ್ಲಿ ಆಯ್ತು. ಇವರ ದೇಹದಲ್ಲಿ ಆ ರೀತಿ ಬದಲಾವಣೆ ಆಯ್ತು. ಇದಕ್ಕೆಲ್ಲ ಏನ್ ಕಾರಣ ಅನ್ನೋದಾದ್ರೆ, because of the air. He could not tolerate the room's air quality, he said. Now it's worth knowing this. The podcast was being recorded in a 5-star hotel. Johnson was wearing an N95 mask. There was an air purifier in the room, and the room's air quality stood at 130. ಕೇಳಿದ್ರಲ್ಲ, ರೂಮ್ ಅಲ್ಲಿ ಕುತ್ಕೊಂಡು ಕೊನೆಗೆ ಹೊರಗಡೆ ಈ ರೀತಿ ನಾರ್ಮಲ್ ಆಗಿ ನಾವು ಕುತ್ಕೊಂಡು ಭಾಷಣಗಳು ಮಾಡ್ತೀವಲ್ಲ ಆ ರೀತಿ ಬಿಟ್ಟು ಒಂದು 5-ಸ್ಟಾರ್ ಹೋಟೆಲ್ ಅಲ್ಲಿ ರೂಮ್ ಒಳಗಡೆ ಕುತ್ಕೊಂಡು ಏರ್ ಪ್ಯೂರಿಫಿಕೇಶನ್ ಫಿಲ್ಟರ್ ಹಾಕೊಂಡು AC ರೂಮ್ ಅಲ್ಲಿ ಏರ್ ಕ್ವಾಲಿಟಿ 130 ಇರೋ ಸಂದರ್ಭದಲ್ಲಿ ಅವರು ಅದು N95 ಮಾಸ್ಕ್ ಹಾಕೊಂಡು ಯಾವುದೇ ರೀತಿ ಡಸ್ಟ್ ಒಳಗಡೆ ಹೋಗದೆ ಇರೋ ರೀತಿ ಕುತ್ಕೊಂಡು ಮಾತಾಡೋದಕ್ಕೆ, ಆನ್ಲೈನ್ ಬ್ರಾಡ್ಕಾಸ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಮಟ್ಟಕ್ಕೆ ಏರ್ ಕ್ವಾಲಿಟಿ ಅನ್ನೋದು ನಮ್ಮ ದೇಶದಲ್ಲಿ ಹಾಳಾಗಿದೆ ಅಂತ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಈಗ ನಾರ್ತ್ ಇಂಡಿಯಾದೆಲ್ಲ ಇಂಥ ಪರಿಸ್ಥಿತಿ ಇದೆ, ತುಂಬಾನೇ ಏರ್ ಕ್ವಾಲಿಟಿ ಅನ್ನೋದು ಹಾಳಾಗಿದೆ. ಇದು ಕಣ್ಮುಂದೆ ನೋಡ್ತಾ ಇದ್ದೀವಿ. But Johnson just could not take it. If you live in India, this may seem a little over the top. Most Indians would consider an AQI of 130 a privilege. People exercise outside in this air, children go to school in this air, babies and elders breathe this air all the time. People rarely complain about this air quality. But reality check. ಇವ್ರು ಹೇಳ್ತಾ ಇರೋದು ಕೇಳಿದ್ರಲ್ಲ, ನ್ಯೂಸ್ ಅಲ್ಲಿ ಅದು ಹೇಳ್ತಾ ಇರೋದು ಸ್ವಲ್ಪ ಇಂಗ್ಲೀಷಲ್ಲಿ ಇರೋದ್ರಿಂದ ನಾನು ಕನ್ನಡದವ್ರಿಗೆ ಮಾತ್ರ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ, ಬೇರೆಯವ್ರಿಗೆಲ್ಲ ಬೇಡಬಿಡಿ. ಅದರಲ್ಲಿ ಏನಂದ್ರೆ ಏರ್ ಕ್ವಾಲಿಟಿ ಯಾವ ಮಟ್ಟಕ್ಕಿದೆ ಅಂದ್ರೆ, ಈ ಏರಲ್ಲಿ ನಾವು ವಾಕಿಂಗ್ ಮಾಡ್ತೀವಿ, ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀವಿ, ಬೇರೆ ಬೇರೆ ಕೆಲಸಗಳನ್ನ ಅರ್ಲಿ ಮಾರ್ನಿಂಗ್ ಮಾಡ್ತಾ ಇರ್ತೀವಿ. ಆ ಟೈಮ್ನಲ್ಲಿ ಆಗ್ಬೋದು, ನಾರ್ಮಲ್ ಟೈಮ್ನಲ್ಲಿ ಆಗ್ಬೋದು, ಈ ಧೂಳು ಮಿಶ್ರಿತ ವಾತಾವರಣ ಏನಿದೆ, ಏರ್ ಕ್ವಾಲಿಟಿ ಎಷ್ಟಿರಬೇಕು, ಅಟ್ ಪ್ರೆಸೆಂಟ್ ಏನಿದೆ ತಿಳ್ಕೊಂಡಿದೀವ, ಯಾವತ್ತಾದ್ರೂ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಿದೀವ ಇಲ್ಲಿ ಏರ್ ಕ್ವಾಲಿಟಿ ಪ್ರಾಬ್ಲಮ್ ಇದೆ ಅಂತ? ಮಾಡ್ತಾ ಇಲ್ಲ ಅಲ್ಲ. ಅದರಿಂದ ಇಂಪ್ಯಾಕ್ಟ್ ಯಾವ ಥರ ಆಗಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಏರ್ ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರೋ ಜಾಗದಲ್ಲಿ ಇರೋದ್ರಿಂದ ಆರೋಗ್ಯ ಬೇಗ ಹಾಳಾಗೋಗುತ್ತೆ. It is as harmful as smoking more than 3 cigarettes a day.
So Johnson's reaction to the pollution should not come as a surprise. And needless to say, this is not a good look for India, and we shouldn't have to wait for a tech entrepreneur from the US to tell us this, or to trigger this conversation. But here we are. Now let's talk about ಅವ್ರು ಹೇಳಿದ್ದೆಲ್ಲ ಕೇಳಿದ್ರಲ್ಲ, ಒಟ್ಟಿನಲ್ಲಿ ಈ ಜಾಗ ಇಂಡಿಯಾ ಅನ್ನೋದು ಅನ್ಸೇಫ್ ಆಗ್ತಾ ಇದೆ. ಏರ್ ಕ್ವಾಲಿಟಿ ಅನ್ನೋದು ತುಂಬಾ ಹಾಳಾಗ್ತಾ ಇದೆ. 2-3 ಕಾರಣದಿಂದ ಇರ್ಬೋದು. ಇಲ್ಲಿರೋ ಪಾಪ್ಯುಲೇಷನ್ ಇಂದ, ನಾವು ಬಳಸ್ತಾ ಇರೋ ವೆಹಿಕಲ್ಸ್ ಇಂದ, ಇನ್ನ ನಾವು ಕಾಡುಗಳನ್ನ ನಾಶ ಮಾಡ್ತಾ ಇರೋದು, ಎಲ್ಲದರಿಂದ ಕೂಡ ಏರ್ ಕ್ವಾಲಿಟಿ ವೇರಿಯೇಷನ್ ಆಗ್ತಾ ಇರ್ಬೋದು. ಕೆಲವೊಂದು ಕಡೆ ಹಳ್ಳಿ ಕಡೆ ಒಳ್ಳೆ ಏರ್ ಕ್ವಾಲಿಟಿ ಇದೆ, ಆದರೆ ಸಿಟಿಗಳ ಕಡೆ ವೆಹಿಕಲ್ಸ್ ತುಂಬಾ ಜಾಸ್ತಿ ಇರುವಂತ ಸಿಟಿಗಳಲ್ಲಿ, ಅದರಲ್ಲೂ ಬೆಂಗಳೂರು ಆಗ್ಬೋದು, ಇನ್ನ ಬೇರೆ ಬೇರೆ ಕಡೆ ಹೆವಿ ಟ್ರಾಫಿಕ್ ಇರುವಂತ ಜಾಗಗಳಲ್ಲಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗ್ತೀವಿ, ಇನ್ನು ವಯಸ್ಸಾದವ್ರು ಓಡಾಡ್ತಾ ಇರ್ತಾರೆ, ಅಂತ ಜಾಗದಲ್ಲೆಲ್ಲ ಯಾವ ಮಟ್ಟಕ್ಕೆ ಏರ್ ಕ್ವಾಲಿಟಿ ಇದೆ ಒಂದು ಸಲ ಟೆಸ್ಟ್ ಮಾಡಿಸಿ. ಇದು ಗೌರ್ಮೆಂಟಲ್ಲೂ ಮಾಡಿಸ್ತಾರೆ, ಆದಷ್ಟು ನೀವು ನಿಮ್ಮ ಕೈಲಾದರೆ ಪ್ರಯತ್ನ ಮಾಡಿ ಟೆಸ್ಟ್ ಮಾಡಿಸಿ. ಅಷ್ಟೊಂದು ಏರ್ ಕ್ವಾಲಿಟಿ ಅನ್ನೋದು ಹಾಳಾಗಿದೆ. ಈ ಏರ್ ಕ್ವಾಲಿಟಿಯಿಂದ ಮಕ್ಕಳಲ್ಲಿ ಮುಂದೆ ಕಾಯಿಲೆಗಳು ಜಾಸ್ತಿ ಆಗ್ಬೋದು. ಅದರಲ್ಲಿ ಈ ಏರ್ ಕ್ವಾಲಿಟಿ ಯಾವ ಮಟ್ಟಕ್ಕಿದೆ ಅಂದರೆ 130ಗಿಂತ ಜಾಸ್ತಿ ಇರುವಂಥ ಸಿಟಿಗಳಲ್ಲಿ 3 ಸಿಗರೇಟ್ ಸೇದಿದ್ರೆ ಎಷ್ಟು ನಮ್ಮ ದೇಹ ಹಾಳಾಗುತ್ತೋ ಅಷ್ಟರ ಮಟ್ಟಿಗೆ ಏರ್ ಕ್ವಾಲಿಟಿ ಅನ್ನೋದಿದೆ. ಇದರಿಂದ ನಾವು ಸಿಗರೇಟ್ ಸೇದಿಲ್ಲ ಅಂದ್ರೂ ನಮ್ಮ ದೇಹ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗುತ್ತೆ ಈ ಪೊಲ್ಯೂಷನ್ ಇಂದ ಅಂತಾನೆ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದಷ್ಟು ಇದನ್ನ ಈಗ ರಿಪೇರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯರಿಗೆ ಕಾಯಿಲೆಗಳಿಂದ ಜಾಸ್ತಿ ಆಗುತ್ತೆ, ಇದರಿಂದ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತಾನೆ ಹೇಳಿ ಅವ್ರು ವಾಪಸ್ ಹೊರಟೋಗಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ಯಾವ ರೀತಿ ಏರ್ ಕ್ವಾಲಿಟಿನಲ್ಲಿ ಬದುಕ್ತಾ ಇದ್ದೀವಿ. ಟೆಕ್ ಎಂಟರ್ಪ್ರಿನರ್ US ಇಂದ ಬಂದಿದ್ದವರು 3 ದಿನ ಇರೋದಕ್ಕಾಗದೆ ನಮ್ಮ ದೇಶದಲ್ಲಿ ಓಡೋಗ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಏರ್ ಕ್ವಾಲಿಟಿ ಅನ್ನೋದು ಇದೆ ನಮ್ಮ ದೇಶದಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಇಂಥ ವಿಷಯಗಳನ್ನ ತಿಳಿಸಿ ಸರ್ ಜನಕ್ಕೆ ಅರ್ಥ ಆಗ್ಲಿ ಅಂತಾನೆ ಯಾರೋ ಒಬ್ರು ಕಳಿಸಿದ್ರು, ಆ ವಿಷಯಗಳನ್ನ ನಾನು ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ ಬದಲಾಯಿಸ್ಬೋದಾ? ಕಷ್ಟ ಇದೆ ತುಂಬಾನೇ. ಏಕೆಂದ್ರೆ ನಾವು ವೆಹಿಕಲ್ಗಳ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿದ್ದೀವಿ, ಬೇರೆ ಬೇರೆ ಸೋರ್ಸಸ್ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿದ್ದೀವಿ. ಬಟ್ ಏರ್ ಕ್ವಾಲಿಟಿ ಏನಿದೆ ಅನ್ನೋದನ್ನ ಟೆಸ್ಟ್ ಮಾಡಿಸೋ ಕೆಪಾಸಿಟಿ ನಮಗಿದೆ. ಹೋಗಿ ನಾವಿರೋ ಜಾಗದಲ್ಲಿ ಏರ್ ಕ್ವಾಲಿಟಿ ಟೆಸ್ಟ್ ಮಾಡಿಸಿ, ಅಲ್ಲಿ ಏನಿದೆ ವಾಟರ್ ಕ್ವಾಲಿಟಿ ಟೆಸ್ಟ್ ಮಾಡಿಸ್ತೀವಲ್ಲ ಮನೇಲಿ PS ಲೆವೆಲ್ ಎಷ್ಟಿದೆ ಅಂತ ಕುಡಿಯೋದಕ್ಕೆ ಮುಂಚೆ, ಅದೇ ರೀತಿ ಏರ್ ಕ್ವಾಲಿಟಿ ಟೆಸ್ಟ್ ಮಾಡಿಸಿ ಅದನ್ನ ಬಳಸೋದಕ್ಕೆ ಶುರು ಮಾಡಿ. ಇಲ್ಲ ಅಂದ್ರೆ ಮನೇಲಿರೋ ಮಕ್ಕಳಾಗ್ಬೋದು, ಸೀನಿಯರ್ ಸಿಟಿಸನ್ ಆಗ್ಬೋದು, ನಾರ್ಮಲ್ ಆಗ್ಬೋದು, ಎಲ್ಲರಿಗೂ ಈ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಜನ ಇದರಿಂದ ಒದ್ದಾಡಬೇಕಾಗುತ್ತೆ. ಉಸಿರಾಟದ ತೊಂದರೆ ಅನ್ನೋದು ನಾರ್ಮಲ್ ಆಗ್ಬಿಡುತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಅಂದ್ರೆ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಲೇಬೇಕಲ್ವಾ? ಇಂಥ ವಿಷಯಗಳು ಎಷ್ಟೆಷ್ಟು ಜನ ಕಳಿಸ್ತಾ ಇದ್ದಾರೆ, ಅವುಗಳನ್ನ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾನೆ ಇರ್ತೀನಿ. ಇನ್ನು ಕಾಡುಗಳಿರ್ಬೇಕಾಗಿರೋ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದೆ. ಇದು ಕೂಡ ಬೆಂಗಳೂರು ಸಿಂಗನಾಯಕನಹಳ್ಳಿನಲ್ಲಿ ಆಗಿರುವಂಥದ್ದು. ಅದು ಯಲಹಂಕದಲ್ಲಿ ಸಿಟಿ ಸೆಂಟ್ರು. ಯಲಹಂಕ ಏನು ನಾರ್ಮಲ್ ಹಳ್ಳಿ ಕಡೆ ಇರುವಂಥ ವಿಲೇಜ್ಗಳೆಲ್ಲ ಬೆಟ್ಟ ಗುಡ್ಡದ ಜಾಗದಲ್ಲ, ಅಲ್ಲಿ ಈ ರೀತಿ ಚಿರತೆಗಳು ಓಡಾಡ್ತಾ ಇದೆ ಅಂದ್ರೆ ಯಾವ ರೀತಿ ಈಗ ಸಿಟಿಗಳು ಕಾಡುಗಳಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಇದೊಂದು ವಿಡಿಯೋದಲ್ಲಿ ನೋಡಿ, ರಾತ್ರಿ ಹೊತ್ತು ಏನಾಗುತ್ತೆ, ನಾವು ಏನಾದರೂ ಒಂದು ಸೌಂಡ್ ಬಂತು ಅಂದ್ರೆ ಮನೆಯಿಂದ, ಅದರಲ್ಲಿ ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗೇನಾಗಿದೆ, ಸಂಜೆ ಹೊತ್ತು ಮಧ್ಯಾಹ್ನದ ಹೊತ್ತು ಜನ ಏನ್ ಮಾಡ್ತಾ ಇದ್ದಾರೆ, ಕಳ್ಳರು, ಭಿಕ್ಷೆ ಬೇಡೋ ರೀತಿ, ನಾವು ಸ್ವಾಮೀಜಿಗಳು ಅಂತ, ಇನ್ನ ಆಶ್ರಮಗಳಿಗೆ ದಾನ ಕೊಡಿ ಅಂತ ಈ ತರ ಹೇಳಿ ಲೂಟಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೈವೇಗಳಲ್ಲೆಲ್ಲ ಲೂಟಿ ಮಾಡ್ತಾ ಇರೋ ವಿಡಿಯೋಗಳನ್ನ ನೋಡ್ತಾ ಇದೀವಲ್ಲ, ಅದರಲ್ಲೂ ಕಳ್ಳರು ಈ ರೀತಿ ಕೆಲಸಗಳನ್ನ ಈಗ ಶುರು ಮಾಡ್ತಾ ಇದ್ದಾರೆ. ಮನೆ ಆಚೆ ಇರುವಂತ ಕೊಳವೆಗಳಲ್ಲಿ ನೀರು ಬಿಡೋದಾಗಿರ್ಬೋದು, ಏನೋ ಶಬ್ದ ಮಾಡೋ ರೀತಿ ಮಾಡೋ ತರ ಕಳ್ಳರು ಮಾಡಿ ಮನೆಯಿಂದ ಆ ಮನೆಯವರು ಬಾಗಿಲು ತೆಗೆದು ಆಚೆ ಬರೋ ಹಾಗೆ ಮಾಡ್ತಾರೆ. ಆಚೆ ಬಂದಾದ್ಮೇಲೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಹೋಗೋ ಕೆಲಸ ಕಳ್ಳರು ಮಾಡ್ತಾ ಇದ್ದಾರೆ. ಈ ಕಳ್ತನ ಅನ್ನೋದು ಎಲ್ಲಾ ಕಡೆ ಹೆಚ್ಚಿಗೆ ಆಗ್ತಾ ಇದೆ. ಈಗ ಮೊನ್ನೆ ಎಲ್ಲ ನಾವು ನೋಡಿದಂಗೆ ನೈಸ್ ರೋಡಲ್ಲೇ ಈ ತರದ್ದೆಲ್ಲ ಸನ್ನಿವೇಶಗಳು ನಡೀತಾ ಇದೆ. ಇನ್ನು ನೈಸ್ ರೋಡ್ ಜೊತೆಗೆ ಬಾಗ್ಲೂರು ಬೇರೆ ಬೇರೆ ಕಡೆ ನೋಡ್ತಾ ಇದೀವಲ್ಲ, ಹೈವೇಗಳಲ್ಲಿ ಬೇಕು ಅಂತ ಗಾಡಿ ಗಡ್ಡ ಬಂದು ಗುದ್ಕೊಂಡು ಆಕ್ಸಿಡೆಂಟ್ ಮಾಡಿಸ್ಕೊಂಡು ಜನಗಳನ್ನ ಸೇರಿಸಿ ದುಡ್ಡು ವಸೂಲಿ ಮಾಡೋ ಕೆಲಸ. ಇನ್ನು ಆಕ್ಸಿಡೆಂಟ್ ಮಾಡ್ಕೊಂಡಿರೋ ರೀತಿ ರಕ್ತನೆಲ್ಲ ಮೈ ಮೇಲೆ ಚೆಲ್ಕೊಂಡು ಇವರೇ ಮಾಡಿದ್ದು ಅಂತ ಎದುರಿಸಿ ದುಡ್ಡು ವಸೂಲಿ ಮಾಡೋದು, ಪ್ಲಸ್ ಗಾಡಿಗಳನ್ನ ಅಡ್ಡ ಹಾಕಿ ದುಡ್ಡು ಕಿತ್ಕೊಳ್ಳುವಂತ ಕಳ್ಳತನದ ಗುಂಪುಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಒಂಟಿ ಗಾಡಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೈವೇಗಳಲ್ಲಿ ಓಡಾಡುವಾಗ್ಲೂ ಯಾರೋ ಬೇಕು ಅಂತ ಅಂಗವಿಕಲರ ತರ ಇರೋರನ್ನ ರಸ್ತೆನಲ್ಲಿ ಕೂರಿಸ್ಬಿಡ್ತಾರೆ. ಮೊನ್ನೆ ಆಗಿರುವಂತ ಇನ್ಸಿಡೆಂಟ್, ಇದು ಕೂಡ ಆರ್ಟಿಕಲ್ಗಳು ಪೇಪರಲ್ಲಿ ಬಂದಿತ್ತು. ರಸ್ತೆನಲ್ಲಿ ಕೂರಿಸ್ಬಿಡ್ತಾರೆ, ಕಾಲಿಲ್ದೇ ಇರೋರ್ನ, ಕೈ ಇಲ್ದೇ ಇರೋರ್ನ. ಆ ತರದವರು ರಸ್ತೆನಲ್ಲಿ ತೆಳ್ಕೊಂಡು ಹೋಗ್ತಾ ಇರೋ ರೀತಿ ಮಾಡ್ಬಿಡೋದು. ಇವ್ರು ಯಾರೋ ಸೆಂಟ್ರಲ್ ರೋಡಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ, ಏನೋ ಸಪೋರ್ಟ್ ಮಾಡೋಣ ಅಂತ ನಾವೇನಾದ್ರೂ ಕಾರಲ್ಲಿ ಹೋಗ್ತಾ ಇರೋರು ಇನ್ನೊಂದ್ರಲ್ಲಿ ಹೋಗ್ತಾ ಇರೋರು ನಿಲ್ಸಿ ಸಪೋರ್ಟ್ ಮಾಡೋದಕ್ಕೆ ಹೋದಾಗ ಅಲ್ಲೇ ಪಕ್ಕದಲ್ಲಿ ಕತ್ಲೆನಲ್ಲಿ ಮರೆಯಲ್ಲಿ ಕೂತಿರುವಂತ ಒಂದು 3-4 ಜನರ ಗ್ಯಾಂಗ್ ಏನ್ ಮಾಡುತ್ತೆ, ಇಂಥವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ, ಅವ್ರ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಹೋಗೋ ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ಈ ವಿಡಿಯೋದಲ್ಲೂ ಅದೇ ಆಗ್ತಾ ಇರೋದು. ಮನೆ ಆಚೆ ಏನೋ ಸೌಂಡ್ ಬರ್ತಾ ಇದೆ ಅಂತ ನೋಡೋದಕ್ಕೆ ಬಂದಾಗ
ಅವ್ರ ಮೇಲೆ ಅಟ್ಯಾಕ್ ಮಾಡಿ ಮನೆಗೆ ನುಗ್ಗುವಂತ ಕಳ್ಳರು. ಈ ತರದ್ದು ತುಂಬಾ ಕಡೆ ಆಗ್ತಾ ಇದೆ. ಕಳ್ಳತನ ಅನ್ನೋದು ನಾರ್ಮಲ್ ಆಗೋಗ್ತಾ ಇದೆ. ಇದನ್ನ ತಡೆಯೋದು ಪೊಲೀಸ್ ಅವ್ರ ಕೈಲಿ ಏನ್ ಮಾಡಿದ್ರು ಕಷ್ಟನೇ. ಏಕೆಂದ್ರೆ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ರು ಕೂಡ ನಮ್ಮ ಹುಷಾರಲ್ಲಿ ನಾವಿರ್ಲೇಬೇಕಲ್ಲ. ಕಳ್ಳರು ಯಾವಾಗ ಯಾವ ಮನೆಗೆ ಹೋಗ್ತಾರೆ ಅನ್ನೋದೇನು ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ ಪಾಪ. ಅಂಥದ್ರಲ್ಲಿ ಇಲ್ಲಿ ನಮ್ಮ ಹುಷಾರಲ್ಲಿ ನಾವಿಲ್ಲ ಅಂದ್ರೆ ಯಾರು ಕೂಡ ಸಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ಆದಷ್ಟು ರಾತ್ರಿ ಹೊತ್ತು ಏನೇ ಸೌಂಡ್ ಆದ್ರೂ ಆಚೆ ಬರೋದಕ್ಕೆ ಮುಂಚೆ, ಅದರಲ್ಲಿ ಒಂಟಿ ಮನೆಯಲ್ಲಿರೋರು ಆಚೆ ಬರೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಅಕ್ಕಪಕ್ಕ ಮನೆಗಳಿದ್ರೆ ಸ್ವಲ್ಪ ಪರವಾಗಿಲ್ಲ, ಆದ್ರೂ ಕೂಡ ಅದು ಡೇಂಜರಸ್. ಆದ್ರೂ ಒಂಟಿ ಮನೆಯಲ್ಲಿರೋರು, ಸುತ್ತಮುತ್ತ ಮನೆಗಳಿಲ್ಲ ಅಂತ ಪಕ್ಷದಲ್ಲಿ ಆಚೆ ಬರೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ಅಂದ್ರೆ ಈ ರೀತಿ ಕಳ್ಳರ ಕೈಗೆ ಬಲಿಯಾಗಬೇಕಾಗುತ್ತೆ. ಒಟ್ಟಿನಲ್ಲಿ ಇಂಥ ವಿಷಯಗಳು ತುಂಬಾ ನಾವು ಅರ್ಥ ಮಾಡ್ಕೋಬೇಕು, ಜನರು ತಿಳಿಸುವಂತ ಕೆಲಸ ಮಾಡಬೇಕು. ಹೈವೇಗಳಲ್ಲಿ ಯಾವುದೇ ಕಾರಣಕ್ಕೂ ಗಾಡಿಗಳನ್ನ ನಿಲ್ಸೋದಕ್ಕೆ ಹೋಗ್ಬಿಡಿ. ಯಾರಾದ್ರೂ ಅಡ್ಡ ಬಂದ್ರು ರಾತ್ರಿ ಹೊತ್ತು ಅಂದ್ರೆ ಅದು ಬೇಕು ಅಂತಾನೆ ನಮ್ಮ ಹತ್ರ ಲೂಟಿ ಮಾಡೋದಕ್ಕೆ ಬರ್ತಾ ಇದಾರೆ ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಕಳ್ಳರು ಬಿಟ್ಟು ರಾತ್ರಿ ಹೊತ್ತು ಯಾರೂ ಕೂಡ ರಸ್ತೆನಲ್ಲಿ ಹೈವೇನಲ್ಲಿ ನಮ್ಮ ಮೇಲೆ ಸಪೋರ್ಟ್ ಮಾಡಿ ನಮ್ಗೆ ಅಂತ ಯಾರೂ ಕೂಡ ರಸ್ತೆನಲ್ಲಿ ಬರೋದಿಲ್ಲ. ಆ ತರ ಬರ್ತಾ ಇದಾರೆ ಅಂದ್ರೆ ಅವ್ರು ಕಳ್ಳರು ಅರ್ಥ ಮಾಡ್ಕೊಳ್ಳಿ. ಈ ತರ ತುಂಬಾ ಕಡೆ ನಡೀತಾ ಇದೆ. ಇಂಥವ್ರಿಂದ ಹುಷಾರಾಗಿರಿ. ಇಂಥ ವಿಷಯಗಳನ್ನೇ ವಾಟ್ಸಪ್ ಅಲ್ಲಿ ನನಗೂ ತುಂಬಾ ಜನ ಕಳಿಸ್ತಾ ಇದಾರೆ. ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಗುಡ್ ಬಾಯ್.